ಸ್ನೇಹಿತರೆ, ಇವತ್ತು ನಾವು ಪ್ರತಿಲಿಪಿ FM ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಲ್ಲಿ ನಾವು ಆಡಿಯೋ ಸ್ಟೋರೀಸ್ಗೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ಸ್ಟೋರಿಗಳು ಇರ್ಬೋದು ಅಥವಾ ಇನ್ಫಾರ್ಮೇಷನ್ ಇರ್ಬೋದು, ನಾವಲ್ಲಿ ಕೇಳಬಹುದು. ಅಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು, ಅಲ್ಲಿ ಪ್ರೀಮಿಯಂ ಯಾವ ರೀತಿ ಸಿಗುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಪ್ರತಿಲಿಪಿ FM ಆ್ಯಪ್ನ ನಾನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಯಾವ ರೀತಿ ನಾವಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ಅಲೌ ಮಾಡಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸ್ಟೋರೀಸ್ ಅಂತ ಬಂತು. ಇಲ್ಲಿ ಕೆಳಗಡೆ ಸ್ಕಿಪ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮಗೆ ಯಾವ ರೀತಿ ಕ್ಯಾಟಗರಿ ಇಷ್ಟ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕಾಮಿಡಿ ಇರ್ಬೋದು, ಹಾರರ್ ಇರ್ಬೋದು, ರೋಮಾನ್ಸ್ ಇರ್ಬೋದು, ಇಲ್ಲಿ ಫ್ಯಾಮಿಲಿ ಆ್ಯಂಡ್ ಲೈಫ್ ಅಂತ ಇದೆ, ನಾವೆಲ್ಸ್ ಅಂತ ಇದೆ, ಸಸ್ಪೆನ್ಸ್ ಅಂತ ಇದೆ. ಯಾವ ಒಂದು ಕ್ಯಾಟಗರಿ ನಮಗೆ ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಎಲ್ಲ ಸ್ಟೋರೀಸ್ಗಳು ಇಲ್ಲಿ ಈ ರೀತಿ ಓಪನ್ ಆಗಿ ಬರುತ್ತೆ. ಬಂದ ನಂತರದಲ್ಲಿ ನಾವಿಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿಂದ ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರತಿಲಿಪಿ FM ಅಂತ ತೋರಿಸ್ತಾ ಇದೆ. ಲ್ಯಾಂಗ್ವೇಜ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ನಂತರದಲ್ಲಿ ಯಾವುದಾದ್ರೂ ಒಂದು ಸ್ಟೋರಿನ ನಾವು ಪ್ಲೇ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಪ್ಲೇ ಮಾಡಬೇಕಾಗತ್ತೆ. ಇಲ್ಲಿ ಓಪನ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಇದು ಪ್ರೀಮಿಯಮ್ನ ಕೇಳೋದಿಲ್ಲ. ಯಾಕೆಂದರೆ ಸ್ವಲ್ಪ ನಾವು ಪ್ಲೇ ಮಾಡಿ ಸ್ವಲ್ಪ ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನು ಕೇಳ್ತಾ ಹೋಗ್ತೀವಿ. ಅದರ ನಂತರದಲ್ಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ಪ್ರೀಮಿಯಮ್ನ ಒಂದು ಏನು ಫೀಚರ್ಸ್ಗಳು ಓಪನ್ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಅದು ಪ್ರೀಮಿಯಂ ಬಗ್ಗೆ ಕೇಳಬಹುದು. ಆದರೆ ಸದ್ಯಕ್ಕೆ ಇಲ್ಲಿ ಮೊದಲು ಸೈನ್ ಅಪ್ ಅಂತ ಒಂದು ಅಕೌಂಟನ್ನು ಲಾಗಿನ್ ಮಾಡ್ಕೊಳ್ಳೋಣ. ಇನ್ನೂ ಲಾಗಿನ್ ಆಗಿಲ್ಲ ಅಕೌಂಟು. ಮೊದಲು ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಏನು ಈ ರೀತಿ ಒಂದು ರೌಂಡ್ ಸರ್ಕಲ್ ಇರುತ್ತೆ, ಈ ಕಡೆಗೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಸೈನ್ ಅಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಒಂದು ಗೂಗಲ್ ಅಕೌಂಟ್ ಇರ್ಬೋದು ಅಥವಾ ನಮ್ಮ ಇಮೇಲ್ ID ಮೂಲಕ ಇರ್ಬೋದು ಲಾಗಿನ್ ಮಾಡಬಹುದು. ಇಲ್ಲಿ ನೋಡಿ, ಸೈನ್ ಅಪ್ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇದರಲ್ಲಿ ಯಾವುದಾದ್ರೂ ಒಂದು ಇಮೇಲ್ ID ನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಲಾಗಿನ್ ಮಾಡ್ಕೋತೀನಿ. ಇಲ್ಲಿ ಇಮೇಲ್ ID ಮೂಲಕ ನಾನು ನೋಡ್ಬೋದು ಅಕೌಂಟ್ ಅನ್ನೋದು ಈ ರೀತಿ ಲಾಗಿನ್ ಆಗಿದೆ. ಆದ ನಂತರದಲ್ಲಿ ಇಲ್ಲಿ ಪ್ರತಿಲಿಪಿ ಈ ಒಂದು FMನ ಒಂದು ಪ್ರೀಮಿಯಂ ಅಂತ ಆಪ್ಷನ್ ಇದೆ. ಆದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ಯಾವುದೇ ಒಂದು ಸ್ಟೋರಿನ ಪ್ಲೇ ಮಾಡಿದರೂ ಕೂಡ ಆಟೋಮೆಟಿಕ್ಕಾಗಿ ಪ್ಲೇ ಆಗ್ತಾ ಇದೆ. ಯಾವುದೇ ರೀತಿಯಲ್ಲಿ ಅಮೌಂಟನ್ನೆಲ್ಲ ಕೇಳ್ತಾ ಇಲ್ಲ. ನೋಡ್ಬೋದು, ಪ್ರತಿಲಿಪಿ FM ಪ್ರೀಮಿಯಂ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಪ್ರೀಮಿಯಂ ಸಹ ಕೇಳ್ತಾ ಇಲ್ಲ. ಎಲ್ಲ ಸ್ಟೋರೀಸ್ಗಳು ನೇರವಾಗಿ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಪ್ರೀಮಿಯಂ ಅಂತ ಕ್ಲಿಕ್ ಮಾಡ್ಕೋತೀನಿ. ನೋಡ್ಬೋದು, ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರೀಮಿಯಂನ ಖರೀದಿ ಮಾಡುವಂಥ ಆಪ್ಷನ್ ನೋಡೋದಕ್ಕೆ ಸಿಗೋದಿಲ್ಲ. ಕೇವಲ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ FAQs ಅಂತ ಅಂದರೆ ಅದ್ರ ಬಗ್ಗೆ ಇರುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ಪ್ರತಿಲಿಪಿ FM ಆ್ಯಪ್ನ ಒಂದು ಓಪನ್ ಮಾಡಿಬಿಟ್ಟು ನಾವು ಯಾವುದೇ ಒಂದು ಸ್ಟೋರಿನ ಲಿಸನ್ ಮಾಡಬಹುದು. ಮುಂದುವರೆದು ನಿಮಗೆ ಪ್ರೀಮಿಯಂನ ಕೇಳಬಹುದು. ಕೆಲವು ಸಮಯದ ನಂತರದಲ್ಲಿ ಕೆಲವು ಸಮಯದವರೆಗೆ ಫ್ರೀ ಕೊಟ್ಬಿಟ್ಟು ನಂತರದಲ್ಲಿ ಪ್ರೀಮಿಯಂ ಆಪ್ಷನ್ ಇದ್ದರೂ ಇರಬಹುದು. ಆದರೆ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣದಲ್ಲಿ ಯಾವುದೇ ರೀತಿಯಲ್ಲಿ ಪ್ರೀಮಿಯಂ ಕೇಳ್ತಾ ಇಲ್ಲ. ಈ ರೀತಿ ನಾವು ಪ್ರತಿಲಿಪಿ FM ಆ್ಯಪ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.